ವ್ಯಕ್ತಿಗೆ ಯಾರಿಗಾದ್ರೂ ನಾವು ದೇವರು ಅಂತ ಕರೆಯೋದಾದ್ರೆ ಅದು ಡಾಕ್ಟರ್ ಮಾತ್ರ. ವೈದ್ಯೋ ನಾರಾಯಣು ಹರಿ. ಹೆಲ್ತ್ ಇಸ್ ಲಾಸ್, ಎವ್ರಿಥಿಂಗ್ ಲಾಸ್ ಅಂತ ಹೇಳ್ತೀವಿ ನಾವು. ಒಂದು ಮಗು ಹುಟ್ಟುವಾಗ ಒಬ್ಬ ಡಾಕ್ಟರ್ ಬೇಕು. ಹುಟ್ಟುವಾಗ ಒಂದು 2 ಜೀವ ನೋಡ್ತಿರ್ತಾರೆ. ಒಂದು ಹೊಸ ಜೀವ ಬರ್ತಿರ್ತದೆ, ಇನ್ನೊಂದು ಜನ್ಮ ಕೊಡೋಣ ನೋಡ್ತಾ ಇದ್ದಾರೆ. ಇಷ್ಟು ನಂಬಿಕೆ ಭೂಮಿ ಮೇಲೆ ಯಾರ ಮೇಲಾದ್ರೂ ಇರಿಸ್ತಾರೆ ಅಂದ್ರೆ ಅದು ಯಾವ ವ್ಯಕ್ತಿ? ಡಾಕ್ಟರ್ಸ್ ಮಾತ್ರ. ಆ ಒಂದು ಭರವಸೆ ಯಾರಾದ್ರೂ ಭೂಮಿ ಮೇಲೆ ಉಳಿಸ್ಕೊಡ್ತಾನೆ ಅಂತ ಟೈಮಲ್ಲಿ ಭರವಸೆ ಇಡೋ ವ್ಯಕ್ತಿ ಯಾರು? ಡಾಕ್ಟರ್ ಮಾತ್ರನೇ. ಪೊಲೀಸ್ ಹೇಗೆ ಮುಂದೆ ಹೋಗುತ್ತೋ ಹಾಗೆ ಡಾಕ್ಟರ್ ಸಹ ಯೋಧನ ತರ ಮುಂದೆ ಹೋಗ್ಬೇಕು. Should be crystal clear. Most of the students find difficulties in approaching the question. To do it, approach your teachers, get help from the resources and all. What makes the difference between a topper and an average student is revise. Revision is very important in studying any subject. You have to study NCERT each and every line. Most of the questions from organic chemistry will be direct. Naming reactions will be given. In biology also, there are chapters like principles of inheritance, molecular biology, where understanding is must. How you manage your time. Studying is one part, I accept. Self-control, how you will be committed to your journey. It's very important, to study consistently for the whole year. Starting of your journey, you may get like 500, 550 plus 600 sometimes even you can get. ಖುಷಿ ಆಯಿತು. ಇನ್ಫಾರ್ಮೇಷನ್ ನನಗೂ ಸಿಕ್ತು, ನಿಮಗೂ ಸಿಕ್ತು. ಓಕೆ, ಅದರಿಂದಲೂ ಕೂಡ ಬಹಳಷ್ಟು ಇನ್ಫಾರ್ಮೇಷನ್ ಹೇಳಿದ್ರು. ಜಗತ್ತಲ್ಲಿ ಫಸ್ಟ್ ನಮ್ಮ ತಂದೆ ತಾಯಿ ನಂಬ್ತೀವಿ, ನೆಕ್ಸ್ಟ್ ಬರೋದು ಯಾರಪ್ಪ ಅಂತ ಹೇಳಿ ಅದನ್ನ ಯಾಕಂದ್ರೆ ಅವ್ರು ಏನೇ ಬರ್ತಿರ್ಲಿ ಅವ್ರ ಹ್ಯಾಂಡ್ ರೈಟಿಂಗ್ ನಮ್ಗೆ ಅರ್ಥ ಆಗಲ್ಲ. ಅವರು ಏನಾದ್ರು ಸಾಧನೆ ಮಾಡುತ್ತೆ, ಖಂಡಿತವಾಗಿ ಏನಾದ್ರು ಅಚೀವ್ ಮಾಡೇ ಮಾಡುತ್ತೆ. ಏನಾದ್ರು ಕೊಡುಗೆ ಕೊಡಬೇಕು ಅನ್ನೋದ ಮನಸ್ಸಲ್ಲಿ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ವಿ. ರೀಲ್ಸ್ ಅಲ್ಲಿ ಇಲ್ಲಿ ರೌಂಡ್ ಹೊಡ್ಬಿಟ್ಟು ಬೆಟ್ಟ ಹಾಕ್ಬಿಟ್ಟು ಇಟ್ಕೋ ಟೈಮ್ ಪಾಸ್ ಮಾಡೋಣ ಅಂತ ನಿಮ್ಮ ಮನಸ್ಸಲ್ಲಿ ಇರ್ತಿದ್ರು. ಯಾಕಂದ್ರೆ ಏಜೇ ಆ ರೀತಿ. ಸೊ ಡಿಸ್ಟ್ರಾಕ್ಷನ್ ಜಾಸ್ತಿ. ಸೊ ಯಾರೋ ಏನೋ ಮೆಸೇಜ್ ಮಾಡ್ತಾರೆ, ಏನೋ ಒಂದು ಹೇಳ್ತಿರ್ತಾರೆ. ಸೊ ಅದೆಲ್ಲದೂ ಕೂಡ ನೀವು ಮೈಂಡ್ನ ಕೊಡಬೇಕು.